ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಹಾಗೂ ಡಿಸಿಎಂ ಬದಲಾವಣೆ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈ ಕುರಿತು ಮಾತಾಡಲು ನಮ್ಮ ಜೊತೆ ಈಗ ಕಲಬುರಗಿಯ ಒಂದು ಜಿಲ್ಲಾ JDS ಅಧ್ಯಕ್ಷರಾದಂಥ ಬಾಲರಾಜ್ ಗುತ್ತೇದಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಈಗ ಏನು ಸಿಎಂ ಬದಲಾವಣೆ ಆಗಿರ್ಬೋದು, DCM ಬದಲಾವಣೆ ಆಗಿರ್ಬೋದು, ಈ ಕುರಿತು ಭಾಳಷ್ಟು ಒಂದು ಚರ್ಚೆಗಳು ನಡೀತವೆ. ಇದ್ರ ಕುರಿತು ಏನು ಹೇಳ್ತೀರಾ ಸರ್? ಈಗ CM ಬದಲಾವಣೆ ಅದು ಆಗುತ್ತೋ ಬಿಡುತ್ತೋ ಅದು ಅವ್ರ ಪಕ್ಷಕ್ಕೆ ಸೀಮಿತ ಆಗಿದ್ದು. ಅದಕ್ಕಿಂತಲೂ ಮುಖ್ಯವಾದದ್ದು ಇವತ್ತು ತಾವು ನೋಡ್ತಾ ಇದ್ದೀರಿ, ಈ ಗ್ಯಾರಂಟಿಗಳು ಮುಖಾಂತರ ಇವತ್ತು ಜನರು ಯಾವ ಸಂಕಷ್ಟದಲ್ಲಿ, ಸಂಪೂರ್ಣ ರಾಜ್ಯ ಇವತ್ತು ಗ್ಯಾರಂಟಿ ರೂಪದಲ್ಲಿ ಡೆವಲಪ್ಮೆಂಟ್ ಪೂರ ಶೂನ್ಯ ಆಗಿದೆ. ಅದರ ಬಗ್ಗೆ ಇವರೇನಾದರೂ ಚರ್ಚೆ ಮಾಡಬೇಕು, ಅದ್ರ ಬಗ್ಗೆ ಇವತ್ತು ಮಾಧ್ಯಮದಲ್ಲೂ ಕೂಡ ಚರ್ಚೆ ಬರಬೇಕಂತ ನಾನು ಹೇಳಲು ಬಯಸ್ತೀನಿ. ಯಾಕಂದರೆ CM ಯಾರ್ಯಾಕಾಗಲಿಕ್ಕೆ ಅದು ಉದ್ದೇಶ ನಮ್ಮದಲ್ಲ. ಇವತ್ತು ಜನರಿಗೆ ಒಳ್ಳೆಯದಾದಂಥ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಲಿ. ಇವತ್ತು ನೀವು ಏನು ಖಚಿತವಾದಂಥ ಗ್ಯಾರಂಟಿಗಳ ಮುಖಾಂತರ ಇವತ್ತು ಜನರು ಮೋಸ ಹೋಗಿ ಇವತ್ತು ನಮ್ಮ ರಾಜ್ಯದ ಖಜಾನ್ಸಿ ಸಂಪೂರ್ಣ ಇವತ್ತು ಸಾಲದ ರೂಪದಲ್ಲಿ ಹೋಗ್ತಾಯಿದೆ. ಅದರ ಹೊಣೆಗಾರರು ಇವತ್ತು ಪ್ರತಿಯೊಬ್ಬ ನಾಗರಿಕರ ಮೇಲೆ ಅದು ಹೊಣೆಗಾರ ಬೀಳ್ತಾ ಇದೆ ತೆರಿಗೆ ರೂಪದಲ್ಲಿ. ತಾವು ನೋಡ್ತಾ ಇದ್ದೀರಿ, ಇವತ್ತು ಪ್ರತಿಯೊಂದು ಇಲಾಖೆಗಳಲ್ಲಿ ಎಲ್ಲ ತೆರಿಗೆ ಹೆಚ್ಚಳ ಮಾಡಿದ್ದು. ಇವತ್ತು ಯಾರೂ ಕೂಡ ಬಡವರು ಒಂದು ಗುಂಜಿ ಬಂಗಾರ ತೊಳೋಕ್ಕಾಗಲ್ಲ. ಒಂದು ಪ್ಲಾಟ್ ಇವತ್ತು ಖರೀದಿ ಮಾಡಿದ್ರು ಕೂಡ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟ್ಯಾಂಪ್ ಡ್ಯೂಟಿ 200% ಮೇಲ್ಪಟ್ಟು ಇವತ್ತು ಏರಿಕೆಯಾಗಿದೆ. ಅದೇ ರೂಪದಲ್ಲಿ ಇವತ್ತು ವಿದ್ಯುತ್ ದರ ಒಂದು ಕಡೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಅದ್ರದ್ದು ದರ ಏರಿಸಿದ್ದಾರೆ. ಇವತ್ತು ಕುಡಿಯುವ ಹಾಲಿನ ದರನೂ ಕೂಡ ಏರಿಸಿದ್ದಾರೆ. ಇವತ್ತು ಅಬಕಾರಿ ಇಲಾಖೆಯನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಭಾಳಷ್ಟು ಏರಿಕೆ ಮಾಡಿದ್ದಾರೆ. ಇವತ್ತು ಎಲ್ಲ ಪ್ರತಿಯೊಂದು ತೊಗೊಂಡ್ರೆ 1, 2 ಎಲ್ಲ ರೂಪದಲ್ಲಿ ಇವತ್ತು ಟ್ಯಾಕ್ಸದ ತೆರಿಗೆ, ಇವತ್ತು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಹಿಡ್ಕೊಂಡು ಹಾಲಿನ ಒಂದು ವ್ಯವಸ್ಥೆನೂ ಕೂಡ ಇವತ್ತು ಸಂಪೂರ್ಣವಾಗಿ ಜನರದ ಮೇಲೆ ಇವತ್ತು ಹೊಣೆಗಾರಿಕೆಯಾಗಿ ಕಾರಣ ಯಾರು ಅಂದರೆ ಈ ಸರ್ಕಾರ. ಮತ್ತು ಸಾಲದ ರೂಪದಲ್ಲಿ ಇವತ್ತು ಲಕ್ಷಾಂತರ ಗಂಟಲೆ ಇವತ್ತು ಸಾಲ ನಮ್ಮ ರಾಜ್ಯಕ್ಕೆ ಈ ಗ್ಯಾರಂಟಿ ಮುಖಾಂತರ ತೊಗೊಂಡು. ಯಾಕಂದರೆ ಜನ ಯಾರೂ ಕೂಡ ನೀವು ಗ್ಯಾರಂಟಿ ಕುಡಿ, ಅದು ಕುಡಿ, ಫ್ರೀ ಕುಡಿ ಅಂತ ಕೇಳಿಲ್ಲ. ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬರೋಗೋಸ್ಕರವಾಗಿ ಇಂಥ ಒಂದು ಪ್ರಣಾಳಿಕೆಗಳಲ್ಲಿ ಘೋಷಣೆಗಳು ಮಾಡಿ ಇವತ್ತು ಅದನ್ನು ಕೂಡ ಸರಿಯಾದ ರೂಪದಲ್ಲಿ ಇವತ್ತು ಜನರಿಗೆ ತಲುಪಿಸಲು ವಿಫಲ ಆಗ್ತಾಯಿದ್ದಾರೆ. ಯಾಕಂದರೆ ಇವತ್ತು ನೋಡಿ, ಇವತ್ತು ಮಹಿಳೆಯರಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೆ. 5 ತಿಂಗಳು 6 ತಿಂಗಳಿಗೆ ಮತ್ತು ಚುನಾವಣೆ ಬಂದಾಗ ಮಾತ್ರ ದುಡ್ಡು ಹಾಕ್ತಾರೆ. ಎಲ್ಲೋ ಎಲೆಕ್ಷನ್ ನಡೀತಾ ಇದೆ ಅಂದರೆ ನಾವು ನೋಡಿದ್ವಿ, ಚನ್ನಪಟ್ಟಣ ಎಲೆಕ್ಷನ್ ಹೋದಾಗ ನೋಡಿದ್ವಿ. ಮೊನ್ನೆ 4 ಚುನಾವಣೆಗಳು ಎಟ್ ಎ ಟೈಮ್ 4 ತಿಂಗಳದು ದುಡ್ಡನ್ನು ಆ ಒಂದು ಭಾಗಕ್ಕಾಗಿ ಇಮಿಡಿಯೇಟಾಗಿ ಜಮಾ ಮಾಡಲಾಗ್ತು. ಇಂಥ ಒಂದು ಘೋಷಣೆಗಳು ಕೇವಲ ಚುನಾವಣೆಗೋಸ್ಕರವಾಗಿ ಮಾಡಿದರೆ ಮುಂದಿನ ಪೀಳಿಗೆಯ ಭವಿಷ್ಯ ಮತ್ತು ಮುಂದಿನ ನಮ್ಮ ರಾಜ್ಯದ ಭವಿಷ್ಯ ಇವತ್ತು ಯಾವ ಥರ ಶ್ರೀಲಂಕಾ ಮತ್ತು ಬೇರೆ ಬೇರೆ ಸಣ್ಣ ರಾಜ್ಯಗಳು ಇವತ್ತು ಪಾಕಿಸ್ತಾನ ಇರ್ಬೋದು ದಿವಾಳಿ ಆಗಿದೆ, ಆ ಥರ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಒಂದು ರಾಜ್ಯ ಕರ್ನಾಟಕ ರಾಜ್ಯ ಎಂದೂ ಕೂಡ ಈ ಥರ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಹೋಗಿರಲಿಲ್ಲ. ಇವತ್ತು ಒಂದು ಗುಂಡೇನೂ ಕೂಡ ಇವತ್ತು ಮುಚ್ಚಕ್ಕಾಗ್ತಾಯಿಲ್ಲ. ಯಾಕಂದರೆ ಹಣ ಇಲ್ಲ. ಇನ್ನು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು 5,000 ಕೋಟಿ ಏನೋ ಒಂದು ಪ್ರತಿ ವರ್ಷ ಕೊಡ್ತೀನಿ ಅಂದಿದ್ದಕ್ಕಾಗಿ ಒಂದು ಎಲ್ಲೋ ಶಾಸಕರುಗಳಿಗೆ ಸ್ವಲ್ಪ ಅಲ್ಪ ಮುಖ ತೋರ್ಸೋಕ್ಕೆ ಅವರಿಗೆ ಒಂದು ಸ್ವಲ್ಪ ಮರ್ಯಾದೆ ಉಳಿದಿದೆ ಅಂತ ಅನ್ಕೋತೀನಿ. ಆದರೆ ಅದನ್ನು ಕೂಡ ಸಂಪೂರ್ಣವಾಗಿ ಲ್ಯಾಂಡ್ ಆರ್ಮಿ ಇಲಾಖೆ, ನಿರ್ಮಿತ ಕೇಂದ್ರ ಇಲಾಖೆಗಳಿಗೆ ಇವರು ಟೆಂಡರ್ಗಳು ಅವರಿಗೆ ಪೂರ ಸಂಪೂರ್ಣವಾಗಿ ಕೂಡ ಮುಖಾಂತರ ಇವತ್ತು ಅದನ್ನು ಕೂಡ ಕಾಮಗಾರಿಯಲ್ಲಿ ಸಂಪೂರ್ಣವಾಗಿ ಕಳಪೆಯಾಗಿದೆ. ಯಾವುದೇ ರೀತಿಯಿಂದ ಕೂಡ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲ. ಇವತ್ತು ಸಾವಿರಾರು ಕೋಟಿ ಹಣವನ್ನು ಲ್ಯಾಂಡ್ ಆರ್ಮಿಗೆ ಮತ್ತು ಇವತ್ತು ನಿರ್ಮಿತ ಕೇಂದ್ರಕ್ಕೆ ಕೊಟ್ಟರೆ ಅವ್ರ ಹತ್ರ ಒಂದು 30 ಜನ ಸಿಬ್ಬಂದಿಗಳಿಲ್ಲ, ಯಾವುದೇ ರೀತಿಯಿಂದ ಮಷಿನರಿಗಳಿಲ್ಲ. ಮತ್ತು ಇಷ್ಟು ಸಾವಿರಾರು ಕೋಟಿ ಹಣ ಅವರು ಯಾವ ಥರ ಅವರು ಟೆಂಡರ್ ಮುಖಾಂತರ ಅವ್ರು ಕೆಲಸ ಮಾಡ್ತಾರೆ ಅಂದರೆ MLAಗಳ ಫಾಲೋವರ್ಸ್ಗಳು ಅವ್ರದ್ದೇ ಆದಂಥ ಟೀಮನ್ನು ಕಟ್ಕೊಂಡು ಅವ್ರನ್ನ ಕೆಲಸ ಕೊಡಬೇಕು. ಯಾಕಂದರೆ ಅವರಿಗೆ ಕೊಟ್ಟ ಮೇಲೆ ಯಾರೂ ಅಧಿಕಾರಿಗಳು ಅವ್ರಿಗೆ ಪ್ರಶ್ನೆ ಮಾಡೋಂಗಿಲ್ಲ. ಇಮಿಡಿಯೇಟಾಗಿ ಅಡ್ವಾನ್ಸ್ ಬಿಲ್ ಬರೆಯೋದು. MLA ಅವರಿಗೂ ಕೂಡ ಎಲ್ಲೋ ಒಂದು ರೂಪದಲ್ಲಿ 10-15% ಏನಪ್ಪ ಅಂದ್ರೆ ಅವ್ರ ಮನೆಗೆ ತಲುಪ್ತಾ ಇದೆ ಅಂತೇಳಿ ಮಾಹಿತಿಗಳು ಕೇಳಿ ಬರ್ತಾಯಿದೆ. ಮುಂದಿನ ದಿನಮಾನದಲ್ಲಿ ಇಂಥದ್ದೆಲ್ಲ ಡೆವಲಪ್ಮೆಂಟ್ಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಅಂದರೆ ಖಂಡಿತವಾಗಿ ನಮ್ಮ ಜನತಾದಳ ಪಕ್ಷ ಇದ್ರ ಬಗ್ಗೆ ಖಂಡಿಸ್ತೀವಿ. ನಾವು ಈಗಾಗಲೇ ಹಲವಾರು ಸಲ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ಹೇಳಿದ್ದೀವಿ. ಹೇಳಿದಾಗ 2.5 ವರ್ಷ ಆದಮೇಲೆ ಸ್ಯಾಂಡ್ ಮಾಫಿಯಾಗಳಿಗೆ ಇವತ್ತು ನಮ್ಮ ಸ್ಯಾಂಡ್ ಹಗರಣ ಇಲ್ಲಿ ಆಗಿದೆ ಅಂತೇಳಿ ಸ್ವತಃ DC ಮೇಡಮ್ ಅವರು ತಂಡ ರಚನೆ ಮಾಡಿದ್ದೀವಿ. 165 ಕೋಟಿ ರೂಪಾಯಿ ಏನು ಹಣದ ಲೂಟಿ ಆಗಿದೆ ಅಂತೇಳಿ ಒಪ್ಕೋತಾರೆ. ಅದ್ರ ಒಪ್ಕೊಂಡ ಮೇಲೆ ಇಲ್ಲಿವರೆಗೆ ಯಾರಿಗೂ ಕೂಡ ಕೇಸ್ ಆಗೋದಿಲ್ಲ, ಶಿಕ್ಷೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅವರವರ ಒಂದು ಕಾರ್ಯಕರ್ತರುಗಳು ಅವರವರ ಒಂದು
ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಅದರೊಳಗಡೆ ಇದ್ದಾರೆ ಅಂತ ಹೊರತಾಗಿ ಅವ್ರ ಮೇಲೆ ಯಾವುದೇ ರೀತಿಯಿಂದ ಕೇಸ್ ಆಗಲ್ಲ. ಒಂದು ಸಣ್ಣ ಅಧಿಕಾರಿ, ಒಂದು ಕಾನ್ಸ್ಟೇಬಲ್ಗೂ ಕೂಡ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ತೊಗೊಂಡಿಲ್ಲ. ಮೈನ್ಸ್ ಇಲಾಖೆ ರಾಜಾರೋಷವಾಗಿ ಹಣ ಮಾಡಿ ಇವತ್ತು ಅನೇಕ ಇಲ್ಲಿ ಲೂಟಿ ನಡೀತಾ ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ಲೂಟಿ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ದಾಗಿದೆ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಈಗ ಮೊನ್ನೆ ಕೂಡ ಸರ್, ಈಗ ಅಂದರೆ ಈಗ ಏನು ಒಂದು ಸಿ ಎಂ ಬದಲಾವಣೆ ಕುರಿತು ಏನು ರಾಜ್ಯ ಉಸ್ತುವಾರಿಯವರು ಬಂದು ಕೂಡ ಈಗ ಏನು ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಸಚಿವರ ಜೊತೆ ಒಂದು ಚರ್ಚೆ ಕೂಡ ಮಾಡಿದ್ರು ಸರ್. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಏನು ಈಗ ಸಿ ಎಂ ಬದಲಾವಣೆ ಏನು ಈ ವಿಚಾರವಾಗಿ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕೂಡ ಕುಂಠಿತ ಆಗ್ತಾ ಇದೆ, ಅಧಿಕಾರಿಗಳು ಕೂಡ ಕನ್ಫ್ಯೂಷನ್ನಲ್ಲಿದ್ದಾರೆ ಅಂತ JDS ಮುಖಂಡರಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿ BJP ಒಂದು ಮುಖಂಡರುಗಳು ಕೂಡ ಮಾತಾಡ್ತಾ ಇದ್ದಾರೆ ಸರ್. CM ಬದಲಾವಣೆ ಆಗಬೇಕಂತೀರಾ ಅಥವಾ ಆಗಬಾರ್ದಂತೀರಾ ತಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಸರ್? ಈ ಕಾಂಗ್ರೆಸ್ ಪಕ್ಷ ನೋಡ್ರಿ ಒಂಥರ ಎಲ್ಲೋ ಒಂಥರ ಕಾಂಗ್ರೆಸ್ ಇದೊಂದು ಕ್ಯಾನ್ಸರ್ ರೋಗ ಥರ ಆಗಿದೆ. ಅದಕ್ಕೆ ನಾವು ಯಾರೂ ಪಕ್ಷದವರು ಮುಟ್ಟೋದು ಬೇಡ, ಅದ್ರ ಬಗ್ಗೆ ಹೇಳೋದು ಬೇಡ. ಅದನ್ನೇ ಸರ್ವನಾಶ ಆಗುತ್ತೆ. ಮುಂದಿನ ದಿನವಲ್ಲ ತಾವು ನೋಡ್ಕೋತ ಹೋಗ್ರಿ. ಜನರು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಇವರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ ಕೂಡ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಅವರಿಗೆ ಒಂದು ಆತ್ಮವಿಶ್ವಾಸ ಇಲ್ಲ. ಇವತ್ತು ಕೋರ್ಟು ಚೀಮರಿ ಹಾಕಿದೆ, ಇವತ್ತು ಪೆನಾಲ್ಟಿ ಕಟ್ತಾ ಇದ್ದಾರೆ, ಆದರೂ ಕೂಡ ಇವರು ಚುನಾವಣೆ ಮಾಡ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಾಗಿದೆ, ನಾವು ಚುನಾವಣೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಹಿನ್ನಡೆ ಆಗುತ್ತೆ ಅಂಥೇಳಿ ಇವತ್ತು ಈ ಒಂದು ಕೆಲಸ ಮಾಡ್ತದೆ. ಅದು ದುಡ್ಡನ್ನು ಕೂಡ ಇವತ್ತು ಇದ್ದಂಥ ಶಾಸಕರುಗಳು, ಇವತ್ತು ಇದ್ದಂಥ ಮಂತ್ರಿಗಳು ಮತ್ತು ಸರ್ಕಾರ ಲೂಟಿ ಮಾಡಿ ಇವತ್ತು ಆಡಳಿತ ಇವತ್ತು ಸಂಪೂರ್ಣವಾಗಿ ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಇವತ್ತು ಶಾಸಕಾಂಗ ಇವೆಲ್ಲ ಏನಾಗಿದೆ ಅಂದರೆ ಒಂದಾಗಿಬಿಟ್ಟು ಇವತ್ತು ಜನರ ಮೇಲೆ ಇದು ಪರಿಣಾಮ ಬೀಳ್ತಾ ಇದೆ. ಇದಕ್ಕೆ ಮುಂದಿನ ದಿನಮಾನದಲ್ಲಿ ಅವರು ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಉಪಮುಖ್ಯಮಂತ್ರಿ ಆಗಲಿ, ನಮ್ಮ ಅದು ಸಮಸ್ಯೆ ಅಲ್ಲ. ನಿಮ್ಮ ಪಕ್ಷದೊಳಗೆ ನೀವು ಆಲ್ಮೋಸ್ಟ್ ಇವತ್ತು ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ರಿ, ಜನ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದಲ್ಲ, ಕ್ಯಾನ್ಸರ್ ರೋಗ ಥರ ಇವತ್ತು ಕಾಂಗ್ರೆಸ್ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಅದು ತಾನೇ ಇವತ್ತು ಸರ್ವನಾಶ ಆಗೋಕ್ಕೆ ಖಂಡಿತವಾಗಿ ಅವ್ರ ಪಕ್ಷದವರು ಅದಕ್ಕೆ ಕಾರಣ ಆಗ್ತಾರೆ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಇದಿಷ್ಟು ಒಂದು ಕಲಬುರಗಿ ಜಿಲ್ಲೆಯ JDS ಅಧ್ಯಕ್ಷರಾದಂಥ ಬಾಲರಾಜ್ ಗುತ್ತೇದಾರ್ ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಶಿವಕುಮಾರ್ ಖೇಡ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.